ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ವಿಶ್ವವಿಖ್ಯಾತಿ ಪಡೆದಿರುವಂಥ ಬ್ಯಾಡಗಿ ಮಾರುಕಟ್ಟೆಗೆ ಬಂದಿದ್ದೇನೆ. ಇವತ್ತಿನ ಮೆಣಸಿನಕಾಯಿ ದರದ ಸ್ಥಿತಿಗತಿ ಹೇಗಿದೆ ಅಂತ ತಿಳಿಸ್ಕೊಡ್ತೀನಿ, ಬನ್ನಿ ನೋಡೋಣ. ಆ್ಯಕ್ಚುಲಿ ನಾನು ಇದೇ ಮಾರ್ಕೆಟಲ್ಲಿ ಸಿಸ್ಟಮ್ ವರ್ಕ್ ಮಾಡೋದು. ಸ್ವಲ್ಪ ಮಾಹಿತಿ ಕೊಡಬೇಕು ಅಂತ ಅನ್ನಿಸ್ತು ನಮ್ಮ ರೈತ ಬಾಂಧವರಿಗೆ, ಹಾಗಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇವತ್ತು ನಮಗೂ ಕೂಡ ಸ್ವಲ್ಪ ಕೆಲಸದ ಒತ್ತಡಗಳು ಜಾಸ್ತಿ ಇರ್ತಾವೆ, ಆದರೂ ಸ್ವಲ್ಪ ಫ್ರೀ ಮಾಡಿಕೊಂಡು ರೈತರಿಗೆ ಮಾಹಿತಿ ಕೊಡ್ಬೇಕಂತೇಳಿ ಈ ವಿಡಿಯೋ ಮಾಡತ್ತೀನಿ. ಎಲ್ಲ ರೈತ ಬಾಂಧವರು ನೋಡ್ರಿ, ಮಾರುಕಟ್ಟೆಯ ದರದ ಸ್ಥಿತಿಗತಿ ಹೆಂಗೈತಿ ಅಂತ ತಿಳ್ಕೊಳ್ರಿ. ಈ ನಮ್ಮ ಬ್ಯಾಡಗಿ ಮಾರುಕಟ್ಟೆಗೆ ಬಳ್ಳಾರಿ, ಆಂಧ್ರ, ತೆಲಂಗಾಣ ಇನ್ನು ಅನೇಕ ರಾಜ್ಯಗಳಿಂದ ರೈತರು ಬರ್ತಾರೆ. ಯಾಕಂದ್ರೆ ಇಲ್ಲಿ ಉತ್ತಮವಾದ ಬೆಲೆ ಸಿಗ್ತೈತಿ ಅಂತಂದು ಇಲ್ಲಿ ತನಕ ಬರ್ತಾರೆ ಅವರು. ಇವತ್ತು ಸರಿಸುಮಾರು 2,24,000 ಚಿಲ್ಲರ ಮೆಣಸಿನಕಾಯಿ ಚೀಲದ ಒಟ್ಟು ಆಗಿದೆ. ಈ ನಮ್ಮ ಬ್ಯಾಡಗಿ ಮಾರ್ಕೆಟ್ ಒಳಗೆ ಸಿಸ್ಟಮ್ ಮಾತ್ರ ಭಾರಿ ಅತ್ಯುತ್ತಮವಾಗೈತಿ. ಎಷ್ಟು ಲಕ್ಷ ಆದ್ರೂ ತುಂಬ ಸರಳವಾಗಿ ರೈತರನ್ನ ಮೇಂಟೈನ್ ಮಾಡ್ಬೋದು. ಈ ಟೆಂಡರ್ ವ್ಯವಸ್ಥೆ ಆಗಿರ್ಬೋದು, RTGS ಮಾಡುವ ವಿಧಾನ ಆಗಿರ್ಬೋದು, ತುಂಬ ಸಿಂಪಲ್ ಆ್ಯಂಡ್ ಸಿಸ್ಟಮೆಟಿಕ್ ಆಗೈತಿ. ಸಾಫ್ಟ್ವೇರ್ ಕೂಡ ತುಂಬ ಸಿಂಪಲ್ ಆಗೈತಿ. ಹಾಗಾಗಿ ಇಲ್ಲಿನ ವರ್ತಕರು ತುಂಬ ಸುಲಭವಾಗಿ ರೈತರನ್ನ ಮೇಂಟೈನ್ ಮಾಡ್ತಾರೆ. ಅದೇ ರೀತಿ ಮತ್ತು ನಮ್ಮ APMC ಅವರ ಒಂದು ಕೆಲಸ ಕಾರ್ಯ ಭದ್ರತೆ ಮಾತ್ರ ತುಂಬ ಪ್ರಾಮುಖ್ಯತೆ ವಹಿಸ್ತೈತಿ ಈ ಮಾರುಕಟ್ಟೆಗೆ. ಪೊಲೀಸ್ ಸಿಬ್ಬಂದಿಯವರು ಕೂಡ ಭದ್ರತೆಯನ್ನು ಒದಗಿಸ್ತಾ ಇದ್ದಾರೆ. ಈಗ ಇಲ್ಲಿ ಈ ಟೆಂಡರ್ ಪ್ರಕ್ರಿಯೆ ನಡೀತಾ ಇದೆ ನೋಡಿ. ಬೆಳಿಗ್ಗೆ 9ರಿಂದ ಮಧ್ಯಾಹ್ನ 2:30ವರೆಗೂ ಟೆಂಡರ್ ಆಗ್ತಾರೆ ಇಲ್ಲಿ. ಈ ಟೆಂಡರ್ ವ್ಯವಸ್ಥೆ ಗುಪ್ತವಾಗಿರೋದ್ರಿಂದ ರೈತರಿಗೆ ಯಾವುದೇ ತರಹದ ಮೋಸ ಆಗೋದಿಲ್ಲ. ಇಲ್ಲಿ ಒಂದು ಲಾಟಿಗೆ ಸರಿಸುಮಾರು 80ರಿಂದ 100 ಜನ ಟೆಂಡರ್ ಹಾಕಿರ್ತಾರೆ. ಅದರಲ್ಲಿ ಹೈಯೆಸ್ಟ್ ರೇಟ್ ಯಾರು ಹಾಕಿರ್ತಾರೆ ಅವ್ರಿಗೆ ಆಗ್ತದೆ. ಆ ಥರ ಗುಪ್ತ ಮತದಾನ ಇದ್ದಂಗೆ ಟೆಂಡರ್ ಫಾರ್ಮ್ ಬರೋವರೆಗೂ ರೇಟಿನ ಸ್ಥಿತಿಗತಿ ಏನು ಅಂತ ಗೊತ್ತಾಗೋದಿಲ್ಲ. ಅವತ್ತಿಂದ ಟೆಂಡರ್ ಫಾರ್ಮ್ ಬಂದ ನಂತರ ಈ ಮೆಣಸಿನಕಾಯಿ ರೇಟ್ ಏನಾಗಿದೆ ಅಂತ ಹೇಳ್ತಾ ಹೋಗ್ತೀನಿ, ಬರ್ರಿ ನೋಡಿ. ಇದು KDL ಬ್ಯಾಡಗಿ ಮೆಣಸಿನಕಾಯಿ. ಇದರ ಇವತ್ತಿನ ರೇಟ್ ಏನಾಗಿದೆ ಅಂದ್ರೆ 16,099. ಇದು ಕೂಡ KDL ಬ್ಯಾಡಗಿ ಮೆಣಸಿನಕಾಯಿ ಫುಲ್ ಏಕ್ದಮ್ ಕಾರ್ಪೊರೇಟ್ ಐತಿ, ಫುಲ್ ಟಾಪ್ ಐತಿ. ಇದ್ರ ರೇಟ್ ಎಷ್ಟಂದ್ರೆ 23,199. ಇದು ಡಬ್ಬಿ ಮೆಣಸಿನಕಾಯಿ ಏಕ್ದಮ್ ಟಾಪ್ ಐತಿ, ಫುಲ್ ಕಾರ್ಪೊರೇಟ್ ಐತಿ. ಇದು ರೇಟ್ ಎಷ್ಟಾಗೈತಿ ಅಂದ್ರೆ 21,786. ಇದು KDL ಬ್ಯಾಡಗಿ ಮೆಣಸಿನಕಾಯಿ ಸ್ವಲ್ಪ ಆರೆಂಜ್ ಇರೋಕ್ಕೆ ರೇಟ್ ಡೌನ್ ಆಗೈತಿ. ಇದು ರೇಟ್ ಎಷ್ಟು ಅಂದ್ರೆ 14,899. ಇದು ಕೂಡ KDL ಬ್ಯಾಡಗಿ ಮೆಣಸಿನಕಾಯಿ 17,200 ರೂಪಾಯಿ ಆಗಿದೆ ನೋಡಿ. ಇದಕ್ಕೆ ದ್ಯಾವನೂರು ಮೆಣಸಿನಕಾಯಿ ಅಂತಂದು ಕರೀತಾರೆ. ಇದು ಡಬ್ಬಿ ಮೆಣಸಿನಕಾಯಿ ಸ್ವಲ್ಪ ಎಡ ಐತಿ, 19,000 ರೂಪಾಯಿ ಆಗೈತಿ. KDL ಸೆಕೆಂಡ್ ಕ್ವಾಲಿಟಿ ಇದ್ರ ರೇಟ್ ಎಷ್ಟಿದೆ? KDL ಮೀಡಿಯಮ್ ಇದರ ರೇಟ್ 3,799. KDL ಬ್ಯಾಡಗಿ ಸೆಕೆಂಡ್ ಕ್ವಾಲಿಟಿ ನೋಡಿ. ಬೆಳಗಾಯಿ ನೋಡ್ರಿ, ಇದ್ರ ರೇಟ್ ಇಷ್ಟಿರುತ್ತೆ. ಡಬಲ್ 531 7ರಿಂದ 8, 9, 10,000ವರೆಗೂ ಆಗ್ಯಾವ. KDL ಮೀಡಿಯಮ್ ಇದ್ರ ರೇಟ್ ಎಷ್ಟಿದೆ ನೋಡಿ. ಡಬ್ಬಿ ಮೀಡಿಯಮ್ ಇದ್ರ ರೇಟ್ ಎಷ್ಟು? ಡಬ್ಬಿ ಸೆಕೆಂಡ್ ಕ್ವಾಲಿಟಿ. KDL ಬ್ಯಾಡಗಿ KDL ಬ್ಯಾಡಗಿ ಮೆಣಸಿನಕಾಯಿ ರೇಟ್ ಐತಿ ಅಂದ್ ಎಲ್ಲಾರು 14 ಬಿಟ್ರೆ ಅದ ರೇಟ್ ಡೌನ್ ಆಗ್ಬಿಟ್ಟೈತಿ. ಬಿಳಿಕಾಯಿ ಈ ಬ್ಯಾಡಗಿ ಮಾರ್ಕೆಟ್ ನಿಂತಿರೋದ ಎಕನಾಮಿಕ್ ಪಾಲಿಸಿ ಮೇಲೆ. ಸಪ್ಲೈ ಜಾಸ್ತಿ ಆದಾಗ ಡಿಮ್ಯಾಂಡ್ ಕಡಿಮೆ ಆಗ್ತೈತಿ. ಸಪ್ಲೈ ಕಡಿಮೆ ಆಯ್ತಂದ್ರೆ ರೇಟ್ ಜಾಸ್ತಿ ಆಗ್ತೈತಿ. ಸಪ್ಲೈ ಹಿಂಗೆ ಬರ್ತಾ ಇತ್ತಂದ್ರೆ ರೇಟ್ ಡೌನ್ ಆಗ್ತಾ ಇರ್ತೈತಿ. ಗುಂಟೂರು ಮೆಣಸಿನಕಾಯಿ ನೋಡ್ರಿ, ಇದು ಸೂಪರ್ 10 ಅಂತ ಕರೀತಾರ. ಇದ್ರ ರೇಟ್ ಎಷ್ಟಿದೆ? ಸೀಡ್ ಬೀಜ ಇದು ಟೆಂಡರ್ ಹಾಕಿದ್ದಾರೆ. ಬೆಳಗಾವಿ ನಂತರ ಕಿಮ್ಮತ್ತ ಎಲ್ಲ ಮಾಡಕ್ಕೆ ನೋಡಿ. ಟೆಂಡರ್ ಫಾರ್ಮ್ ಬಂದ್ಮೇಲೆ ಕೆಲವೊಬ್ರು ರೈತರು ಖುಷಿ ಆದ್ರೆ, ಕೆಲವೊಬ್ರು ರೈತರು ಬೇಜಾರಾದ್ರೆ ಕಾಟ ಹಚ್ಚಾಕತ್ತಾರೆ.
ಸ್ಟಾರ್ಟ್ ಮಾಡಿದ್ವಿ ನೋಡಿ ನಮ್ಮ ಕೆಲಸ. ರೇಟ್ ಇದೇ ಥರ ಇರಲ್ಲ, ಮಾರ್ಕೆಟಿಂದ ಮಾರ್ಕೆಟಿಗೆ ವೇರಿಯೇಷನ್ ಆಗ್ತಾ ಇರ್ತೈತಿ. ಎಲ್ಲ ಕೆಲಸ ಮುಗೀತು, ರೈತರಿಗೆಲ್ಲ ಬಿಲ್ ಕೊಟ್ಟು ದುಡ್ಡು ಕೊಟ್ಟು ಹೊಂಟಿವಿ ನೋಡ್ರಿ ನಾವು. ಎಲ್ಲ ರೈತರನ್ನು ದುಡ್ಡು ಇಸ್ಕೊಂಡು ತಮ್ಮ ಮನೆಗೆ ಏನೇನು ಬೇಕು ಎಲ್ಲ ಸಾಮಗ್ರಿಗಳನ್ನು ಕೊಳ್ಳಕತ್ತಾರ. ದೊಡ್ಡ ರೈತರ ಜಾತ್ರೆನ ನಡೆಯೋದು ನೋಡ್ರಿ ಇಲ್ಲೆಲ್ಲ. ರೈತರಿಗೆ ಏನೇನು ಬೇಕು ಎಲ್ಲ ಸಾಮಗ್ರಿಗಳನ್ನ ಇಲ್ಲಿ ಮಾರಾಟಕ್ಕೆ ಇಟ್ಟಿರ್ತಾರ. ಪ್ರತಿ ವಾರನೂ ಇದೇ ಥರ ಇರ್ತೈತಿ ಇಲ್ಲ. ಈ ವಿಡಿಯೋದಿಂದ ನಿಮಗೇನಾರ ಸ್ವಲ್ಪ ಮಾಹಿತಿ ಸಿಕ್ಕಿದ್ರೆ, ಯೂಸ್ ಆಗಿದ್ರೆ ಒಂದು ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಗುಡ್ ನೈಟ್, ಬೈ ಬೈ, ಟೇಕ್ ಕೇರ್.